ಮತ್ತೆ ನಿನ್ನ ನೋಡಿದ್ರೆ ಈ ಪರಿಸ್ಥಿತಿ ತಂದು ಮಲಗಿಸ್ಯಾರೆ. ನಾನಿನ್ನೂ ಅಷ್ಟೊಂದು ವೀಕ್ ಆಗಿಲ್ಲ ಭೈರ, ಇನ್ನೂ ತುಂಬಾ ಶಕ್ತಿ ಇದೆ. ಇಷ್ಟೆಲ್ಲ ಮಾಡಿದವ್ರನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಇದಕ್ಕೆ ಯಾರನ್ನ ಕಾರಣ ಮಾಡೋಕ್ಕಾಗುತ್ತೆ? ಎಲ್ಲ ಮಿಸ್ ಆಗಿ ನಡೆದಿರೋದಲ್ವಾ ಮಾಯಾ? ನಿನಗೆ ಹಾಗೆ ಅನಿಸ್ತಿದೆ, ಆದ್ರೆ ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಇದ್ದಾರೆ. ಯಾರದು? ನೀನ್ ಮೊದಲನೇ ಅತ್ತಿಗೆ ಚಿತ್ರ. ಮಾಯಾ ಏನ್ ಮಾಡ್ತಾ ಇದೀಯಾ? ಮಾವ, ನಾನು ನಿಮ್ ಕಾಲಿಗೆ ಬಿದ್ದಿದ್ದೀನಿ, ನೀವ್ ನೋಡಿದ್ರೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಮನ್ಸಾರೆ ಆಶೀರ್ವಾದ ಮಾಡಿ ಮಾವ. ಏನ್ ವಿಷಯ ಅಂತ ಹೇಳ್ದೆ ಹೇಗೆ ಆಶೀರ್ವಾದ ಮಾಡ್ಲಿ? ಸರಿ, 100 ಕಾಲ ಚೆನ್ನಾಗಿರು. ಈಗ ಮೇಲೆ ಎದ್ದೇಳು ಮಾಯಾ, ಎದ್ದೇಳು. ಇವತ್ತು ದೇವಸ್ಥಾನದಲ್ಲಿ ನನ್ನ ಮದ್ವೆ ಮಾವ. ಇವತ್ತು ದೇವಸ್ಥಾನದಲ್ಲಿ ನನ್ನ ಮದ್ವೆ ಮಾವ. ಯಾರು ಮಿಸ್ ಮಾಡದೆ ಎಲ್ಲರೂ ಬಂದು ಅಟೆಂಡ್ ಮಾಡಬೇಕು. ಇಲ್ಲ ನಂಗೆ ತುಂಬಾ ಬೇಜಾರಾಗುತ್ತೆ ಮಾವ. ತಲೆ ಕೆಟ್ಟಿದ್ಯಾ ಮಾಯಾ ನಿನಗೆ? ಏನ್ ಮಾತಾಡ್ತಿದ್ದೀನಿ ಅಂತ ಪ್ರಜ್ಞೆ ಇದೆಯಾ? ಯಾಕೆ ರೀತಿ ಸಡನ್ ಆಗಿ ನಿರ್ಧಾರಗಳು ತಗೋತ್ಯಾ? ನಾನು ಆಗ್ಲೇ ಹೇಳಿದ್ನಲ್ಲ ಮಾವ, ನಾನು ಈ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಈ ಮದ್ವೆ ಪೂರ್ತಿ ಶಾಸ್ತ್ರದ ಪ್ರಕಾರನೇ ನಡೆಯುತ್ತೆ ಮಾವ. ಬೆಳಗಿನ ಹೊತ್ತು ನಕ್ಷತ್ರ ನೋಡೋ ಶಾಸ್ತ್ರನೂ ಇದೆ, ಅದನ್ನ ಮಾತ್ರ ಮಿಸ್ ಮಾಡೋಂಗಿಲ್ಲ. ಭೈರಾ ಅಣ್ಣ, ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಣ್ಣ. ಮಾವನ್ಗೂ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದಿದ್ರೆ ನನ್ಗೆ ಹೇಳಿರೋರು. ಮಾವ ನಿಜವಾಗ್ಲು ನಂಗೂ ಈ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ. ನಾನು ಈ ವಿಚಾರನ ಅತ್ತೆಗೂ ಹೇಳಿಲ್ಲ ಮಾವ, ಯಾಕಂದ್ರೆ ನಾನು ಮೊದಲೇ ಹೇಳಿದ್ರೆ ನೀವು ಇದನ್ನ ತಡಿಯೋಕ್ ನೋಡ್ತೀರಾ. ಈ ತರ ಕೊನೆ ಮೂಮೆಂಟ್ ಅಲ್ಲಿ ಹೇಳಿದ್ರೆ ಬಂದ್ ಅಕ್ಷತೆ ಹಾಕ್ತೀರಾ. ಅದಕ್ಕೆ ಮಾವ, ಹೇಗಿದೆ ನನ್ನ ಪ್ಲಾನ್? ಈಗಲೇ ಇಷ್ಟೊಂದು ಟ್ವಿಸ್ಟ್ ಇದೆ ಅಂದಮೇಲೆ ಇನ್ ಮುಂದೆ ಎಷ್ಟು ಟ್ವಿಸ್ಟ್ ಇರಬಾರ್ದು ನೀವೇ ಲೆಕ್ಕ ಹಾಕಿ. ಒಂದ್ ರೀತಿ ಬಲವಂತ ಮಾಡ್ತಿದ್ದೀನಿ ಅಂತ ನಿನಗೆ ಅನ್ಸ್ತಿಲ್ವಾ? ಇಲ್ಲ ಮಾವ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ. ನಿಮಗೆ ಇಷ್ಟ ಇದ್ರೆ ನೀವು ಖುದ್ದಾಗಿ ಬಂದು ಅಕ್ಷತೆ ಹಾಕ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಮದ್ವೆಗೆ ಎಷ್ಟೆಲ್ಲ ತೊಂದರೆ ಬರ್ತಾನೆ ಇದೆ ಮಾವ. ನಾನು ಎಷ್ಟೊಂದು ಕನ್ಸು ಕಂಡಿದ್ದೆ, ಪರವಾಗಿಲ್ಲ ಬಿಡಿ. ಆದ್ರೆ ಇವತ್ತು ನನ್ನ ಮದ್ವೆ ನಡೆಯುತ್ತೆ ಅಂತ ನನ್ನ ಮನ್ಸು ಹೇಳ್ತಿದೆ ಮಾವ. ಅದಕ್ಕೆ ಯಾರಿಗೂ ಇನ್ಫಾರ್ಮ್ ಮಾಡದೆ ನಾನು ಮದ್ವೆ ಮಾಡ್ಕೊಳಕ್ ಹೋಗ್ತಿದ್ದೀನಿ. ನೀವೆಲ್ಲ ಬಂದು ನನ್ನ ಮದ್ವೆ ಅಟೆಂಡ್ ಮಾಡಬೇಕು, ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ ಮಾವ. ಅಲ್ಲ, ಮದ್ವೆ ನಡೀತಿರೋ ಜಾಗ ಯಾವುದು ಅಂತ ಕೇಳಲೇ ಇಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆ. ಆ ಒಳ್ಳೆ ಮುಹೂರ್ತದಲ್ಲಿ ನನ್ನ ಮದ್ವೆ ನಡೀತಿದೆ. ಯಾರು ಮಿಸ್ ಮಾಡದೆ ಬರಬೇಕು, ಸರಿನಾ? ಬಾಯ್ ಮಾವ. ಮಾಯಾ, ಮಾಯಾ ನಿಂತ್ಕೋ. ಮಾಯಾ, ಬೃಹಸ್ಪತಿ ಧ್ರುವಂತ ಇಂದ್ರ ಚಾಗ್ನೆಚ್ಚರಾಷ್ಟ್ರಂ ಧಾರಯತಾಂ ಧ್ರುವಂ. ಎಲ್ಲ ರೆಡಿ ಇದೆ, ವಧುವರು ಬಂದು ಕೂತ್ಕೋಬಹುದು. ಹಾಂ, ಇನ್ನೇನು ಬಂದ್ಬಿಡ್ತಾರೆ. ಆಗಲಿ. ಏನು ಚೇಂಜ್ ಆದರೂ ನಮ್ಮ ಮಾಯನ್ ಗತ್ತು ಮಾತ್ರ ಚೇಂಜ್ ಆಗಲ್ಲ. ನಮ್ಮ ಮನೆ ಸೊಸೆ ಆಗೋಳಿಗೆ ಏನೇನು ಲಕ್ಷಣ ಇರಬೇಕು ಅದೆಲ್ಲ ಇದೆ. ಅಮ್ಮನ ಥರಾನೇ. ಮಾಯಾ, ನಾನು ಎಷ್ಟೊತ್ತಿಂದ ಕಾಯ್ತಿದ್ದೆ ನೋಡು. ನೀನು ಹೇಳಿದ್ದೆಲ್ಲ ಅರೇಂಜ್ ಮಾಡಿದ್ದೀನಿ. ಇನ್ನೂ ಏನಾದರೂ ಬಾಕಿ ಇದ್ರೆ ಹೇಳು, ಅರೇಂಜ್ ಮಾಡಿಬಿಡ್ತೀನಿ. ಏನು ಬೇಡ ಅದಕ್ಕೆ. ಏನು ಮಾಯಾ ನೀನು? ನಾನು ಇಷ್ಟೊಂದು ಟೆನ್ಷನಲ್ಲಿದ್ದೀನಿ, ನೀನು ಆರಾಮಾಗಿದೆಯಲ್ಲ? ಮನೇಲಿ ಏನಾಯಿತು? ಒಂದು ಗುರಿ ಅನ್ನೋದನ್ನ ಇಟ್ಕೊಂಡ್ಮೇಲೆ ಅದನ್ನು ಸಾಧಿಸೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಷ್ಟು ದಿನ ತುಂಬ ಟೈಮ್ ತೊಗೊಂಡೆ, ಆದರೆ ಇವತ್ತು ಹಾಗಾಗಲ್ಲ. ನನ್ನ ಗುರಿ ಈಡೇರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅತ್ತಿಗೆ, ಮುಹೂರ್ತ ಮೀರೋಗುತ್ತೆ, ಬನ್ನಿ ಹೋಗೋಣ. ಈ ಮಾಯನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದೇನು ಮಾಡೋಕೆ ಹೊರಟಿದ್ದಾಳೋ ಆ ದೇವ್ರಿಗೆ ಗೊತ್ತು. ಭವೇ ಭವೇನಾತಿ ಭವೇ ಭವಸ್ಪಮ ಭವೋದ್ಭವಾಯ ನಮಃ. ಓಂ. ಪುರೋಹಿತ್ರೆ, ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಶುಭ ಕಾರ್ಯನ ಶುರು ಮಾಡ್ಬೋದಾ? ಧಾರಾಳವಾಗಿ ಆಗ್ಬೋದು. ವಧುವರು ರೆಡಿ ಇದ್ದರೆ ಹಸೆ ಮಣೆ ಮೇಲೆ ಕುತ್ಕೊಂಡು ಹಾರ ಬದಲಾಯಿಸ್ಕೋಬೋದು. ವರ ಯಾರು ಗೊತ್ತಿಲ್ಲ,
ಆದರೆ ವಧು ಅಂತೂ ತುಂಬ ದಿವಸದಿಂದ ಈ ಮದುವೆಗೋಸ್ಕರನೇ ಕಾಯ್ತಿದ್ದಾಳೆ. ವಧು ಅಂದರೆ ನಾನು ಮೊದಲು ಕೂರ್ತೀನಿ, ಆಮೇಲೆ ಮುಂದಿನ ನೋಡೋಣ. ನೋಡಿಮ್ಮ, ಮದುವೆಯಲ್ಲಿ ಸಾಮಾನ್ಯವಾಗಿ ವಧು ವರಂಗೆ ವರ ವಧುಗೆ ಹಾರ ಹಾಕೋದು ಸಂಪ್ರದಾಯ. ನೀವು ನೋಡಿದ್ರೆ ಸಂಪ್ರದಾಯ ಎಲ್ಲ ನಾವೇ ಮಾಡ್ಕೊಂಡಿರೋದಲ್ವಾ ಪುರೋಹಿತರೆ. ಈ ಮದುವೆಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಒಂದು ನಿಮಿಷ ಅಮ್ಮ. ಶಾಸ್ತ್ರದ ಪ್ರಕಾರ ಮೊದಲು ವರ ಕುತ್ಕೋಬೇಕಾಗಿದೆ. ವರನ ಕರ್ಕೊಂಡು ಬನ್ನಿ, ಆಮೇಲೆ ಇಬ್ಬರು ಸೇರಿ ಪೂಜೆ ಸಲ್ಲಿಸೋದಿದೆ. ಪುರೋಹಿತರೆ, ನಾನು ಈಗಷ್ಟೇ ನಿಮಗೆ ಹೇಳಿದ್ನಲ್ಲ, ಈ ಮದುವೆಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅದು ವರ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿ ತನಕ ಎಲ್ಲ ಪೂಜೆ ನಾನೇ ಸಲ್ಲಿಸ್ತೀನಿ. ಮುಹೂರ್ತ ಮೀರೋಗ್ತಾ ಇದೆ. ವರ ಬಂದರೆ ಮಾಂಗಲ್ಯ ಧಾರಣೆ ಮಾಡಿಸ್ಬೋದು. ಇಷ್ಟೊತ್ತಾದರೂ ವರ ಬಂದಿಲ್ಲ, ನೀವು ಬೇರೆ ಮುಹೂರ್ತ ಮೀರೋಗ್ತಿದೆ ಅಂತ ಹೇಳ್ತಿದ್ದೀರಾ. ಏನು ಮಾಡೋದು? ಒಂದು ಕೆಲಸ ಮಾಡಿ, ನೀವು ಆ ಮಾಂಗಲ್ಯ ನನ್ನ ಕೈಯಲ್ಲೇ ಕೊಡಿ, ನಾನೇ ಕಟ್ಕೋತೀನಿ. ನಾನು ತಮಾಷೆ ಮಾಡ್ತಿಲ್ಲ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ತಾಳಿ ಕೊಡಿ. ಮಾಯಾ, ಏನು ಮಾಡ್ತಿದ್ಯಾ ನೀನು? ಅದಕ್ಕೆ ಪ್ಲೀಸ್ ನೀವು ಈ ವಿಚಾರದಲ್ಲಿ ತಲೆ ಹಾಕ್ಬೇಡಿ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾನು ಅದ್ರ ಪ್ರಕಾರನೇ ನಡ್ಕೊಳ್ಳೋದು. ಪುರೋಹಿತರೆ, ನನ್ನ ಮಾತು ಕೇಳಿ ನೀವು ತಾಳಿ ಕೊಡಿ. ಕೊಡಿ. ಮಾವ, ಕೈ ತೆಗಿರಿ ಮಾವ, ಬಿಡಿ. ಹೇಳು ಮಾಯಾ, ನೀನು ಹೇಳು. ಏನ್ ಮಾಡ್ತಿದ್ಯ ಅಂತ ಮೈ ಮೇಲೆ ಪ್ರಜ್ಞೆ ಇದೆಯಾ ನಿನಗೆ? ಚಿಕ್ಕಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಇದನ್ನೆಲ್ಲ ಮಾಡಿ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಮುಂದೆ ಜಮೀನ್ದಾರು ಮನೆ ಸೊಸೆ ಆಗೋಳು ನೀನು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳಕ್ಕಾಗಲ್ವಾ ನಿನಗೆ? ನಾನು ಯಾವತ್ತಾದ್ರೂ ನಿನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ದೀನ? ಅಥವಾ ನೀನ್ ನನ್ನ ಇಷ್ಟ ಇಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ಯಾ? ನಮ್ಮಿಬ್ರಿಗೂ ಒಪ್ಪಿಗೆ ಇದೆ ಅಂದಮೇಲೆ ಇದ್ರಲ್ಲಿ ತೊಂದರೆ ಏನಿದೆ? ಮದುವೆ ಆಗೋಣ ಅಂತ ಎಲ್ಲ ತೀರ್ಮಾನ ಆಗಿತ್ತು, ಆದ್ರೆ ನೀನೇ ಸ್ವಲ್ಪ ದಿನ ಬಿಟ್ಟು ಮದುವೆ ಆಗೋಣ ಅಂತ ಹೇಳಿದ್ದು. ಈಗ ನಿನಗೇನಾಯ್ತು ಮಾಯಾ? ಸ್ವಲ್ಪ ದಿನ ಕಾಯೋದು ನಿನಗೆ ಕಷ್ಟ ಆಗ್ತಿದೆ ಅಂದ್ರೆ ನನಗೇನು ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನೀನೀಗ ನಡ್ಕೊಳ್ತಿರೋದು ತಪ್ಪಲ್ವಾ ಮಾಯಾ? ತಪ್ಪು ಅಂತ ನನಗೂ ಗೊತ್ತು ಮಾವ, ಆದರೆ ಇಷ್ಟು ದಿನ ಎಲ್ಲ ನೋಡಿದ್ಮೇಲೆ ನನಗೆ ಒಂದೇ ಅನಿಸ್ತಿರೋದು, ನಮ್ಮ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ. ಒಂದು ನಾನು ಬೇಡ ಅಂತೀನಿ, ಇಲ್ಲ ಏನೋ ಒಂದು ತೊಂದರೆ ಆಗಿ ನೀವು ಬೇಡ ಅಂತ ಹೇಳ್ತೀರಾ. ಈ ಹಾವು ಏಣಿ ಆಟ ನನಗೆ ಸಾಕಾಗಿದೆ ಮಾವ. ನಾನು ಎಲ್ಲ ಹೆಣ್ಮಕ್ಳ ಥರ ಮದುವೆ ಆಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ತಾಳಿ ಕಟ್ಟೋ ಕ್ಷಣದವರೆಗೂ ಬಂದು ಮದುವೆ ನಿಂತೋದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಮಾವ? ಇಷ್ಟೆಲ್ಲ ನಡೀತಿರೋದು ವಿಧಿಲಿಖಿತಾನು ಇಲ್ಲ ಯಾರೋ ಬೇಕಂತ ಮಾಡ್ತಿದ್ದಾರೋ ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನನಗೆ ಮಾತ್ರ ತುಂಬಾ ಅನ್ಯಾಯ ಆಗ್ತಿದೆ ಮಾವ. ನನಗೆ ನೆಮ್ಮದಿ ಬೇಕು. ನನ್ನ ಮನ್ಸಿಗೆ ನೆಮ್ಮದಿ ಅನ್ನೋದು ಸಿಗ್ಬೇಕು ಅಂದ್ರೆ ನಾನು ನನ್ನ ಮನ್ಸು ಹೇಳ್ದ ಕೇಳಲೇಬೇಕು. ಅದಕ್ಕೆ ಮಾವ ನಾನೀ ತಾಳಿ ಕಟ್ಕೋತಿರೋದು. ತಾಳಿ ಕಟ್ಟೋ ಕ್ಷಣದಲ್ಲಿ ಮದುವೆ ನಿಂತೋಗಿದ್ದು ನನಗೂ ಬೇಜಾರಿದೆ ಮಾಯಾ. ಆದರೆ ನಾನು ನಿನ್ನ ಬಿಟ್ಟು ದೂರ ಹೋಗಿಲ್ವಲ್ಲ, ನಿನ್ನ ಜೊತೆನೇ ಇದ್ದೀನಿ. ಇನ್ನು ಮುಂದೆನೂ ನಿನ್ನ ಜೊತೆನೇ ಇರ್ತೀನಿ. ನೀನೇ ತಾಳಿ ಕಟ್ಕೋತಿದ್ಯಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ ಮಾಯಾ? ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಮಾವ. ನಾವು ಮೊದಲನೇ ಸರಿ ಮದುವೆ ಮಾಡ್ಕೊಳಕ್ ಹೋದಾಗ ಬಸವರಾಜ್ ಮಾವ ವಿಷ ಕುಡಿದ್ರು. ಎರಡನೇ ಸರಿ ಅತ್ತೆ ಹುಷಾರ್ ತಪ್ಪಿತು. ಈಗ ಮೂರನೇ ಸರಿ ಏನಾಗತ್ತೆ ಅಂತ ನನಗೆ ಭಯ ಆಗ್ತಿದೆ ಮಾವ. ಅದಲ್ಲದೆ ಬೆಳ್ಳಿ ಮದುವೆ ನಡೆದ ಮೇಲೆ ನಮ್ಮ ಮದುವೆ ಅಂತ ಭಾಷೆ ಕೊಟ್ಟು ಬಂದಿದ್ದೀರಾ ಮಾವ. ಬೆಳ್ಳಿಗೊಂದು ಒಳ್ಳೆ ಹುಡುಗನ ಹುಡುಕಿ ಎಲ್ಲರೂ ಒಪ್ಪೋವಾಗ ಮದುವೆ ಆದಮೇಲೆ ಅಷ್ಟೇ ನಾನು ಮದುವೆ ಆಗೋದು. ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ. ಹಾಗಂತ ಅದರಲ್ಲಿ ನಿಮ್ಮ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ.
ಆದ್ರೆ ನಮಗೆ ಯಾಕಿಷ್ಟು ಕಷ್ಟ ಮಾವ, ನಮಗೆ ಯಾಕಿಷ್ಟು ತೊಂದರೆ? ಈ ಕಷ್ಟ, ನೋವು, ಹಿಂಸೆ ನನ್ನನ್ನು ಬಿಡದೆ ಕಾಡ್ತಿದೆ ಮಾವ. ನನ್ನ ಮನಸ್ಸಲ್ಲಿರೋ ದುಃಖನ ಒಂದ್ ಸಮಯದವರೆಗೂ ನಾನು ತಡಿಬಲ್ಲೆ, ಆದ್ರೆ ಅದಾದ್ಮೇಲೆ ನನ್ನಿಂದ ಕಂಟ್ರೋಲ್ ಆಗಲ್ಲ ಮಾವ. ಹೀಗೆ ಹೀಗೆ ಕಣ್ಣೀರು ಬಂದೇ ಬರುತ್ತೆ. ನನಗೆ ನಿಮ್ ಕೈಯಾರೆ ತಾಳಿ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ಖುಷಿಯಾಗಿರ್ಬೇಕು ಅಂತ ಆಸೆ ಇತ್ತು ಮಾವ. ಆದ್ರೆ ಅದಾಗಲ್ಲ ಅಂದ್ಮೇಲೆನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನಿಮ್ ಜೊತೆ ಬಾಳೋ ಪುಣ್ಯ ನನಗಿಲ್ಲ ಮಾವ. ನಾನು ನಿಮ್ ನೆನ್ಪಲ್ಲೇ ಬದುಕ್ಬೇಕು ಅಂತ ಮೋಸ್ಟ್ಲಿ ಆ ದೇವ್ರು ನನ್ನ ಹಣೆಯಲ್ಲಿ ಬರ್ದಿರ್ಬೇಕು. ನಾನು ಆ ದೇವ್ರು ಹೇಳ್ದಾಗೆ ಕೇಳ್ತೀನಿ ಮಾವ. ನಾನು ಉಸಿರಿರೋವರೆಗೂ ನಿಮ್ ನೆನ್ಪಲ್ಲೇ ಬಾಳ್ತೀನಿ. ಉಸಿರಾಡಕ್ಕೆ ನೀವಿಷ್ಟು ದಿನ ನನಗೆ ಕೊಟ್ಟಿರೋ ಪ್ರೀತಿನೇ ನನಗೆ ಸಾಕು. ಹೇಗೋ ಜೀವನ ಸಾಗಿಸ್ಬಿಡ್ತೀನಿ. ನಿಮ್ ಜೊತೆ ಮದುವೆ ಆಗಿದೆ ಅಂತ ಅನ್ಕೊಂಡೆ ನಾನು ಕೊನೆ ಕ್ಷಣಗಳನ್ನ ಎಣಿಸ್ತೀನಿ ಮಾವ. ಇದನ್ನ ಪ್ರೀತಿ ಏನಲ್ಲ ಮಾಯಾ, ಹುಚ್ಚು ಅಂತಾರೆ. ಇದು ನಿಮಗೆ ಹುಚ್ಚು ಅನ್ನಿಸ್ಬೋದು ಮಾವ, ಆದ್ರೆ ಇದು ನನಗೆ ಪ್ರೀತಿನೇ. ನೀವು ನನ್ನ ಜೊತೆ ಇಲ್ಲ ಅಂತ ನೆನೆಸ್ಕೊಳ್ಳೋಕೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಮಾವ. ನಾನು ನಿನ್ ಮುಂದೆನೇ ಇದ್ದೀನಲ್ಲ ಮಾಯಾ, ಇನ್ನೇನ್ ಬೇಕು ನಿನಗೆ? ನನಗೇನಾಗ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾವ. ಆದ್ರೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. ಈ ತಾಳಿ ಕಟ್ಕೊಂಡು ನಿಮ್ಮ ಹೆಂಡತಿಯಾಗಿ ಎಲ್ಲೋ ದೂರದಲ್ಲಿ ಬಾಳ್ಬೇಕು ಅನ್ಕೊಂಡಿದ್ದೀನಿ. ನಾನು ಹಾಗೆ ಮಾಡ್ತೀನಿ ಮಾವ. ಇನ್ಯಾವತ್ತೂ ನಿಮಗೆ ನನ್ನಿಂದ ತೊಂದರೆ ಆಗಲ್ಲ. ನಾನು ನಿಮಗೆ ತೊಂದರೆ ಕೊಡಲ್ಲ ಮಾವ. ನಿಮಗೆ ನಾನು ಯಾವತ್ತಾದ್ರೂ ನೆನಪಾದ್ರೆ ನಾನು ನೋಡೋದಕ್ಕೋಸ್ಕರ ಆದ್ರೂ ಬರಲ್ವಾ ಮಾವ? ಮಾಯಾ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇಲ್ಲ ಮಾವ, ನಾನು ನಿಮಗೆ ಬಲವಂತ ಮಾಡ್ತಿಲ್ಲ. ನಿಮಗೆ ಇಷ್ಟ ಇದ್ರೆ ಬನ್ನಿ, ಇಲ್ಲ ಅಂದ್ರೆ ಪರವಾಗಿಲ್ಲ ಮಾವ. ನೀವೀಗ ಹೇಗಿದ್ದೀರೋ ಹಾಗೆ ಇದ್ಬಿಡಿ. ಆದ್ರೆ ನಾನು ಮಾತ್ರ ಕೊನೆವರೆಗೂ ನಿಮ್ಮ ನೆನಪಲ್ಲೇ ಇರೋದು ಸತ್ಯ. ಮಾಯಾ, ಈಗೇನು ಇದೇ ಮುಹೂರ್ತದಲ್ಲಿ ನಿನ್ ಮದ್ವೆ ಆಗ್ಬೇಕು ಅಷ್ಟೇ ತಾನೇ? ಚಿಕ್ಕಮ್ಮಂಗೂ ನಮ್ಮಿಬ್ರು ಮದ್ವೆ ನಡಿಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರ ಆಸೆನೂ ನೆರವೇರಿಸ್ದಾಗುತ್ತೆ. ನಾನು ಈಗಲೇ ಇದೇ ದೇವಸ್ಥಾನದಲ್ಲೇ ನಿನಗೆ ತಾಳಿ ಕಟ್ಟೋದಕ್ಕೆ ರೆಡಿಯಾಗಿದ್ದೀನಿ. ನಿನಗಿಷ್ಟ ತಾನೇ? ಅತ್ತೆ ಇಲ್ದೆ ನಾವೇ ಮದ್ವೆ ಆಗೋದಾ ಮಾವ? ತಾಳಿ ಕಟ್ಟಿದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಣ. ಈ ವಿಷಯ ಕೇಳಿದ್ರೆ ಅವರು ತುಂಬಾ ಖುಷಿ ಆಗ್ತಾರೆ. ಇದರಿಂದ ಅವ್ರು ಬೇಗ ಗುಣ ಆದ್ರೂ ಆಗ್ಬೋದು. ನೀವ್ ಹೇಳೋದು ಸರಿ ಮಾವ. ಅತ್ತೆ ಬೇಗ ಗುಣ ಆಗ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಸುದ್ದಿ ಇನ್ನೇನಿದೆ? ಬಾ ಮಾಯ, ಕುತ್ಕೋ. ಕುತ್ಕೋ, ಒಂದು ನಿಮಿಷ ಬಂದೆ. ಬೆಳಿ ಇಲ್ಲಿ ನಡೆದಿರೋದ್ನೆಲ್ಲ ನೀನೇ ನೋಡಿದ್ಯಾ. ಪರಿಸ್ಥಿತಿನ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಮದುವೆಗೆ ಒಪ್ಪಿಗೆ ಕೊಡ್ಬೇಕಾಯ್ತು. ನಿನಗೆ ಮದುವೆ ಮಾಡಿ ಆಮೇಲೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತನ್ನ ನನ್ನಿಂದ ನೆರವೇರಿಸೋಕ್ಕಾಗಲಿಲ್ಲ ಬೆಳ್ಳಿ. ಅತ್ತೆಗೆ ನೀನೇ ಹೇಳಿ ಸಮಾಧಾನ ಮಾಡಬೇಕು. ಇಲ್ಲಿ ನಡೆದಿರೋ ವಿಷಯ ಹೇಳಿದ್ರೆ ಅವ್ರು ನನ್ನ ಕ್ಷಮಿಸಿದ್ರು ಕ್ಷಮಿಸ್ತಾರೆ. ಮುಂಚೆನೆ ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈ ವಿಚಾರ ಹೇಳಿದ್ರೆ ಅವ್ರ ಮನ್ಸಿಗೆ ಗಾಯ ಆದರೂ ಆಗ್ಬೋದು.
ಅದಕ್ಕೆ ನೀನು ಅವ್ರ ಜೊತೆ ಇದು ಸಮಾಧಾನ ಮಾಡು. ಈ ಮಾತು ತಪ್ಪಿರೋ ಮಾವನ್ನ ದಯವಿಟ್ಟು ಕ್ಷಮಿಸ್ಬಿಡು ಬಿಳಿ. ಏನ್ ಮಾವ ನೀವು ಕಣ್ಣೀರು ಒರೆಸ್ಕೊಳ್ಳಿ. ಇವತ್ರ ನನಗೂ ಅಳು ಬರುತ್ತೆ ಅಂತ ಗೊತ್ತು ತಾನೆ. ಇನ್ನೊಂದ್ಸರಿ ಯಾವತ್ತೂ ಈ ರೀತಿ ಮಾತಾಡಬಾರ್ದು. ನಾನು ಅಮ್ಮಂಗೆಲ್ಲ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ ಮಾವ. ಸರಿ. ಅರಳಿತು ಮನ ಅರಳಿತು, ಹೃದಯದ ಜೊತೆ ಉರುಳಿತು, ಅಂದುಕೊಳ್ಳದೇನೆ ನಡೆಯುವುದೇ ಬಾಳ ಪ್ರೀತಿ ಧರ್ಮ. ಏನಿದು ಈ ದಿನ ಕಣ ಕಣ ಕಂಪನ, ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗೋದಿಲ್ಲ. ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೂ ಉತ್ತರಾನೇ ಇಲ್ಲ. ಕಾಣದ ಸೆಳೆತಕ್ಕೆ ಸೋತಿದೆ. ಶರ್ಮಿಳಾ, ಚಿಕ್ಕಮ್ಮನೂ ಇಲ್ಲ, ಅತ್ತೆ ಮಾವನೂ ಇಲ್ಲ. ಈ ಮದುವೆನ ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ನನಗೆ ಗೊತ್ತು ಮದುವೆ ಅಂದರೆ ಅಷ್ಟು ಸುಲಭ ಅಲ್ಲ ಅಂತ, ಆದರೆ ನಮಗೆ ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡಬೇಡ ಅಣ್ಣ. ನೀನು ಮಾಯನ ಮದುವೆ ಆಗ್ತಿದ್ಯಾ ಅಂತ ಗೊತ್ತಾದರೆ ಅಮ್ಮ ಅಪ್ಪ ಮನೇಲಿರೋರೆಲ್ಲರೂ ಸಂತೋಷ ಪಡ್ತಾರಣ್ಣ. ನೀನೇನು ಯೋಚನೆ ಮಾಡಬೇಡ. ನಾನು ಫೋಟೋ ತೆಗೆದು ಅಮ್ಮಂಗೆ ತೋರಿಸ್ತೀನಿ. ಅಣ್ಣ, ನೀನು ಮಾಯಾ ಇಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು. ಬಾ ಮಾಯಾ. ಮುಹೂರ್ತ ಮೀರೋಗ್ತಾ ಇದೆ. ಹೊರ ಬಂದರೆ ಮಾಂಗಲ್ಯ ಧಾರಣೆ ಮಾಡಿಸ್ಬೋದು. ಮಾಯಾ ಬಾ ಕೂತ್ಕೋ. ಯಾಕೆ ನಗ್ತಾ ಇದೆಯಾ? ಮದುವೆ ಆಗೋ ಗಂಡು ಹೆಣ್ಣು ರೆಡಿ ಇದೆ. ಏನೇನು ಅರೇಂಜ್ಮೆಂಟ್ಸ್ ಬೇಕು ಎಲ್ಲ ಆಗಿದೆ. ಪುರೋಹಿತರು ಮಂತ್ರ ಹೇಳ್ತಿದ್ದಾರೆ. ದೇವ್ರ ಆಶೀರ್ವಾದ ತಗೊಂಡು ನನಗೆ ತಾಳಿ ಕಟ್ಟಕ್ಕೆ ನೀವು ರೆಡಿ ಆಗಿದ್ದೀರಾ. ಈ ಮದುವೆಗೆ ನಿಮಗೂ ಒಪ್ಪಿಗೆ ಇದೆ, ನನಗೂ ಒಪ್ಪಿಗೆ ಇದೆ. ಆದರೆ ಏನು? ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಮೇಡಮ್. ಯಾಕೆ ಮಾಯಾ, ಏನಾಗಿದೆ ನಿನಗೆ? ಇನ್ ಎಕ್ಸಾಕ್ಟ್ಲಿ 30 ದಿನದಲ್ಲಿ ನಂದು ಮುತ್ತು ಮಾವನ್ ಮದ್ವೆ ನಡೆಯುತ್ತೆ. ಮುತ್ತು ಮಾವನ ಮದ್ವೆ ಆಗೋದು ಬೆಳ್ಳಿನೇ ಹೊರತು ನೀನಲ್ಲ. ಯಾವಾಗ ನೋಡಿದ್ರು ಅದ್ ನಡೆಯಲ್ಲ ಇದ್ ನಡೆಯಲ್ಲ ಅಂತ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಲ್ಲ. ಇದು ನೆಗೆಟಿವ್ ಅಲ್ಲ ಮಾವ, ಇದೇ ಸತ್ಯ. ಅದೇನ್ ಸತ್ಯ? ಅದ್ಯಾಕೆ ಮದ್ವೆ ನಡೆಯಲ್ಲ ಅಂತ ನಾನು ನೋಡ್ತೀನಿ. ನನಗೂ ಅದೇ ಕುತೂಹಲ ಇದೆ ಮಾವ. ಈ ಮದ್ವೆ ಯಾಕೆ ನಡೆಯಲ್ಲ, ಯಾರಿಂದ ಈ ರೀತಿ ತೊಂದರೆ ಆಗ್ತದೆ ಅಂತ ನಾನು ನೋಡ್ಬೇಕು. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಬಂದ್ ಕೂತ್ಕೋ ಬಾ. ಅಂತೂ ವಧುವರ ಇಬ್ಬರು ರೆಡಿ ಇದ್ದೀರಾ? ಮುತ್ತೋರೆ ಹಾರ ಬದಲಾಯಿಸ್ಕೊಳ್ಳಿ. ನನ್ನ ಮನಸ್ಸಿಗೆ ಕಷ್ಟ ಆಗ್ತಿರ್ಬೋದು, ಆದರೆ ಮುತ್ತು ಮಾವ ಚೆನ್ನಾಗಿರ್ತಾರೆ ಅಂದರೆ ನಾನು ಬೇಜಾರು ಮಾಡ್ಕೋಬಾರ್ದು. ನಾನು ಅವ್ರ ಜೀವನದಲ್ಲಿ ಇಲ್ಲ ಅಂದರೂ ಅವ್ರು ಚೆನ್ನಾಗಿರ್ಬೇಕು. ತಗೊಳ್ಳಿ ತಾಳಿನ ಎಲ್ಲರ ಕೈಲಿ ಮುಟ್ಟಿಸ್ಕೊಂಬನ್ನಿ. ಬೆಳ್ಳಿ ತಗೋ ಬೆಳ್ಳಿ, ನೋಡು, ನಮಸ್ಕಾರ ಮಾಡ್ಕೊ. ಮುತ್ತೋರೆ ಮಾಂಗಲ್ಯ ಧಾರಣೆ ಮಾಡ್ಬೋದು. ಚಿತ್ರಕ್ಕ ಎಲ್ಲಿದ್ದೀರಾ? ನಿಮ್ಗೆ ಇದನ್ನ ಹೇಗೆ ತಿಳಿಸ್ಬೇಕು ಅಂತ ನಂಗೆ ಒಂಚೂರು ಗೊತ್ತಾಗ್ತಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಈ ಮದುವೆ ನಡೀತಾ ಇದೆ.
ಇದನ್ನ ಹೇಗಾದ್ರೂ ಮಾಡಿ ನೀವೇ ಬಂದು ತಡಿಬೇಕು. ಚಿತ್ರಕ್ಕ, ದಯವಿಟ್ಟು ಎಲ್ಲೇ ಇದ್ರು ಬನ್ನಿ ಚಿತ್ರಕ್ಕ, ಬನ್ನಿ. ಶಕ್ತಿ ಕೊಡು ತಾಯಿ ನನಗೆ. ಧೀರ ಮದರ ಶಂಕನನದ